ಫ್ರೆಂಡ್ಸ್ ಯಾರಿಗಾದ್ರೂ ಚಪ್ಪಲಿ ಬೇಕಾಗಿ ಇವ್ರ ಹತ್ರ ಇವ್ರ ಫೋನ್ ನಂಬರ್ ಹಾಕಿರ್ತೀನಿ, ಫೋನ್ ಮಾಡ್ಬಿಡಿ. ದಯವಿಟ್ಟು ಫೋನ್ ಮಾಡಕ್ಕೆ ಹೋಗ್ಬೇಡಿ, ಅಟೆಂಡ್ ಮಾಡಲ್ಲ. ಬಿರಿಯಾನಿ ನೀನು ತಗೊಳ್ಳೋದು ಇದಿಲ್ಲ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಯಾಕೆ ಈ ಥರ ರೆಡಿಯಾಗಿದ್ದೀವಿ ಅಂತ ನೋಡ್ತಾ ಇದ್ದೀರಾ, ಒಂದು ಲಂಚ್ಗೆ ಹೋಗ್ತಾ ಇದ್ದೀವಿ ನಾವು ಮತ್ತು ಸುನೀತಾ ಆಂಟಿ ಫ್ಯಾಮಿಲಿ. ಸೊ ಬಾರ್ಬಿಕ್ಯೂ ನೇಷನ್ಗೆ ಹೋಗ್ತಾ ಇದ್ದೀವಿ. ಫಸ್ಟ್ ಟೈಮ್ ಹೋಗ್ಬಿಟ್ಟು ನೋಡೋಣ ಅಲ್ಲೆಲ್ಲ ಹೆಂಗಿರುತ್ತೆ, ಬನ್ನಿ. ಆ್ಯಂಡ್ ನೋಡಿ ನಮ್ಮಮ್ಮನ ಔಟ್ಫಿಟ್ಟು, ಟಿ ಶರ್ಟ್ ಆ್ಯಂಡ್ ಜೀನ್ಸ್. ದೆನ್ ನಂದು ಒಂದು ಬಾಡಿಕಾನ್, ಬ್ಲ್ಯಾಕ್ ಬಾಡಿಕಾನ್ ಡ್ರೆಸ್ ವಿತ್ ವೈಟ್ ಶೂಸ್. ನನ್ನ ತಮ್ಮಂದು ವೈಟ್ ಶರ್ಟ್ ವಿತ್ ಬ್ಲೂ ಜೀನ್ಸ್. ಗಾಯ್ಸ್, ನಾವು ಇವತ್ತು ಲಂಚ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಎಲ್ಲ ರೆಡಿ ಆಗಾಯಿತು. ಬೆಳಗ್ಗೆ ಎದ್ದು ನಾಷ್ಟ ಮಾಡಿ ಇವಾಗ ನಾವು ಲಂಚ್ಗೆ ಹೋಗೋಣ ಅಂತ ಸಡನ್ನಾಗಿ ಪ್ಲ್ಯಾನ್ ಆಯಿತು. ಸುನೀತಾ ಆಂಟಿ ಫೋನ್ ಮಾಡಿ ಹೇಳಿದ್ರು. ಆ್ಯಂಡ್ ವಿ ಆರ್ ಗೋಯಿಂಗ್ ನಾವ್. ಅಲ್ಲೋಗಿ ಸಿಗ್ತೀನಿ ನಿಮಗೆಲ್ಲ. ಸೊ ನಾವು ಮನೆಯಿಂದ ಹೊರಟ್ವಿ. ಸುನೀತಾ ಆಂಟಿಗೆ ಫೋನ್ ಮಾಡಿ ಆ್ಯಂಡ್ ಅವನು ಕೂಡ ಹೇಳಿದ್ರು ಹೊರಡಿ ಅಂತ. ಸೊ ನಾವು ಆಟೋಲ್ಲಿ ವಿಜಯನಗರ್ಗೆ ಹೋದ್ವಿ. ಆ್ಯಂಡ್ ಕೋಲಾರ ಹತ್ರ ಬನ್ನಿ ಅಂತ ಹೇಳಿದ್ರು. ಅಲ್ಲಿಂದ ಇಳ್ಕೊಂಡು ನಾವು ತಿರ್ಗಾ ಅಲ್ಲಿ ಗೊತ್ತಾಯ್ತು ನಮಗೆ ನಂದೀಶ್ ಅಂಕಲ್ ಜಾಯ್ನ್ ಆಗ್ತಾರೆ ಅಂತ. ಸೊ ಅವ್ರಿಗೋಸ್ಕರ ಲುಲು ಮಾಲಲ್ಲಿ ಬಾರ್ಬಿಕ್ಯೂ ನೇಷನ್ ಚೆನ್ನಾಗಿದೆ ಅಂತ ಅಂದ್ರು ನಂದೀಶ್ ಅಂಕಲ್. ಸೊ ನಾವು ಲುಲು ಮಾಲ್ ಕಡೆ ಬಂದ್ವಿ. ಏನ್ ಬಿಸಿಲುಗಟ್ಟು ಲುಲು ಮಾಲ್ ಹತ್ರ. ಇವರಿಬ್ರು ನೋಡಿ ಒಂದೇ ತರ ಡ್ರೆಸ್ ಹಾಕೋಬಿಟ್ಟು ವಿಡಿಯೋ ಕಾಲಲ್ಲಿ ಅವ್ರ ಫ್ರೆಂಡ್ಸ್ ಜೊತೆ ಮಾತಾಡ್ತಾ ಇದ್ರು. ಅಂಡ್ ಲುಲು ಮಾಲ್ದು ಓವರ್ ವ್ಯೂ ಎಲ್ಲ ತೆಗಿತಾ ಇದ್ದೆ. ನಾನು ಕೂಡ ನೆಕ್ಸ್ಟ್ ಏನ್ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಕೂತಿದ್ದೆ. ಅಲ್ಲಿ ಇನ್ನು ನಂದೀಶ್ ಅಂಕಲ್ ಮತ್ತೆ ಅವ್ರ ಫ್ಯಾಮಿಲಿ ಮತ್ತೆ ನನ್ನ ತಮ್ಮ ವಂಶಿ ಸೋನು ಎಲ್ಲರೂ ಕೂಡ ನಂದೀಶ್ ಅಂಕಲ್ ಕಾರಲ್ಲೇ ಕೂಡ ಬರ್ತಿದ್ರು. ಸೊ ದಟ್ ನಾನು ಮಮ್ಮಿ ಮತ್ತೆ ಸುನೀತಾ ಆಂಟಿ ಬಾರ್ಬಿಕ್ಯೂ ನೇಷನ್ ಹತ್ರ ಕಾಯ್ತಾ ಇದ್ವಿ. ಆ್ಯಂಡ್ ನಮಗೆ ಇನ್ನೊಂದು ಶಾಕ್ ಏನಂದ್ರೆ, ಸೊ ಗಾಯ್ಸ್, ನಾವು ಬಂದಿರೋದು ಬಾರ್ಬಿಕ್ಯೂ ನೇಷನ್ಗೆ ಲುಲು ಮಾಲ್ ಹತ್ರ. ಸೊ ಇವತ್ತು ಹೆಂಗಿರುತ್ತೆ ಡಿನ್ನರ್ ಲಂಚ್ ಹೆಂಗಿರುತ್ತೆ ಅಂತ ರಿವ್ಯೂ ಕೊಡ್ತೀನಿ, ಬನ್ನಿ. ಆ್ಯಂಡ್ ಇದು ಔಟ್ಸೈಡ್ ಸ್ಪೇಸ್. ಔಟ್ಸೈಡ್ ಕುತ್ಕೊಂಡು ತಿನ್ನಂಗಿದ್ರೆ ಈ ಕಡೆ ತಿನ್ಬೋದು. ಇಲ್ಲಿ ಕೆಳಗಡೆ ಪಾರ್ಕಿಂಗ್. ದಿಸ್ ಇಸ್ ಲುಲು ಮಾಲ್. ಲುಲು ಮಾಲ್ ಹತ್ರ ಇರೋದು ಗೈಸ್ ಇದು ಬಾರ್ಬಿಕ್ಯೂ ನೇಷನು. ಇವರಿಬ್ರು ನೋಡಿ ಗೈಸ್, ಟ್ವಿನ್ಸು, ಒಂದೇ ಥರ ಡ್ರೆಸ್ ಹಾಕೋಬಿಟ್ಟವ್ರೆ. ಇನ್ನು ಒಳಗೆ ಹೋಗಿಲ್ಲ, ಇನ್ನು ಮಕ್ಕಳೆಲ್ಲ ಬರಬೇಕು. ಸೊ ವೆಯ್ಟ್ ಮಾಡ್ತಾ ಇದ್ದೀವಿ ಗೈಸ್. ಶಾಕ್ ಏನಂದ್ರೆ ಲುಲು ಮಾಲ್ ಹತ್ರ ಇರೋ ಬಾರ್ಬಿಕ್ಯೂಗೆ ನಾವು ಮುಂಚೆನೆ ಟೇಬಲ್ನ ರಿಸರ್ವೇಶನ್ ಮಾಡ್ಕೋಬೇಕಿತ್ತಂತೆ. ಸೊ ನಮಗೆ ಗೊತ್ತಿರ್ಲಿಲ್ಲ. ನನ್ನ ಟೇಬಲ್ ಕೂಡ ಖಾಲಿ ಇರಲಿಲ್ಲ. ನಾವು 10 ಮೆಂಬರ್ಸ್ ಇದ್ದಿದ್ದರಿಂದ ಸೊ ನಾವು ಇನ್ನೆಲ್ಲ ಹತ್ರ ಇದೆ ಅಂತ ನಾನು ನೋಡ್ತಿದ್ದಾಗ ಮಂಚಿ ಸ್ಕ್ವೇರ್ಸ್ ಅಲ್ಲಿ ಬಾರ್ಬಿಕ್ಯೂ ನೇಷನ್ ಇತ್ತು. ನಾನು ಕಾಲ್ ಮಾಡಿ ಕೇಳಿದಾಗ ಅವ್ರು ಹೇಳಿದ್ರು ಟೇಬಲ್ ಅವೈಲಬಲ್ ಇದೆ ಅಂತ ಹೇಳಿದ್ರು. ಸೊ ನಾವೆಲ್ಲರೂ ಅಲ್ಲಿಗೆ ಹೊರಟ್ವಿ ಗೈಸ್. ಬಂದಿದ್ದೀವಿ ರಿಸರ್ವೇಶನ್ ಮಾಡಿಕೊಂಡು. ಹೆಂಗಿರುತ್ತೆ ಫುಡ್ ರಿವ್ಯೂ ಮಾಡೋಣ, ಓಕೆನಾ? ಏನು ಅಂಡ್ ದಿಸ್ ಇಸ್ ಬಫೆಟ್ ಸಿಸ್ಟಮ್ ಕೂಡ ಇತ್ತು. ಅಂಡ್ ಟೇಬಲ್ ಸರ್ವಿಸ್ ಕೂಡ ಅವ್ರು ಮಾಡ್ಕೊಡ್ತೀನಿ ಅಂತ ಅಂದ್ರು. ಬಟ್ ಕಾಸ್ಟ್ಲಿನೇ, ಮಾಲಲ್ಲೆಲ್ಲ ತುಂಬಾ ಕಾಸ್ಟ್ಲಿನೇ ಇರುತ್ತೆ. ಬಫೆಟ್ ನಾವು ತಗೊಳ್ಳಿಲ್ಲ. ನಾವು ಆಕ್ಚುಲಿ ಟೇಬಲ್ ಸರ್ವಿಸ್ ಮಾಡ್ತೀವಿ. ನಾವು ಮಹಾರಾಷ್ಟ್ರಲ್ಲಿ ಬಫೆಟ್ ತಿಂದು ಬೇಜಾರಾಗ್ಬಿಟ್ಟಿತ್ತು. ಸೊ ನಾವು ಟೇಬಲ್ ಸರ್ವಿಸ್ಗೆ ತಗೊಂಡ್ವಿ. ಅಂಡ್ ಟೇಬಲ್ಗೆ ನಾವು ಒಂದೊಂದೇ ಆರ್ಡರ್ ಮಾಡ್ಕೊಂಡ್ವಿ ಗೈಸ್. ಅಂಡ್ ನೆಕ್ಸ್ಟ್ ನಾವು ಸ್ಟಾರ್ಟರ್ಸ್ ಆರ್ಡರ್ ಮಾಡಿದ್ವಿ. ಚಿಕನ್ ಟಿಕ್ಕಾ, ಮಲೈ ಚಿಕನ್ ಅಂಡ್ ತಂದೂರಿ ಮತ್ತೆ ಇನ್ನೊಂದು ಯಾವ್ದೋ ಚಿಕನ್ ವೆರೈಟಿ ಆರ್ಡರ್ ಮಾಡಿದ್ವಿ ಗೈಸ್. ಅಂಡ್ ಇಷ್ಟು ನಾವು ಸ್ಟಾರ್ಟರ್ಸ್ ಆರ್ಡರ್ ಮಾಡಿ ಟೇಬಲ್ ಸರ್ವಿಸ್ಗೆ ಹೇಳಿದ್ವಿ. ಒಂದೊಂದಾಗೆ ಬರ್ತಿತ್ತು. ನಾವು ಟೇಸ್ಟ್ ಮಾಡ್ತಿದ್ವಿ. ಸೊ ಗಾಯ್ಸ್, ಇವಾಗ ಸ್ಟಾರ್ಟರ್ಸ್ ಎಲ್ಲ ತಿಂದಾಯ್ತು. ಬಿರಿಯಾನಿ ಕಾಯ್ತಾ ಇದ್ದೀವಿ. ಇನ್ನೂ ಬಿರಿಯಾನಿ ಬಂದಿಲ್ಲ. ಮಟನ್ ಬಿರಿಯಾನಿ ಬಂತು. ಆ್ಯಂಡ್ ಚಿಕನ್ ಬಿರಿಯಾನಿ ಕಾಯ್ತಾ ಇದ್ದೀವಿ. ಇವರೆಲ್ಲ ಲೈನಪ್ ಹೋಯ್ತಾವ್ರೆ. ಇನ್ನೂ ಅವ್ರಿಗೆ ಹೊಟ್ಟೆ ಸಾಕಾಗಿಲ್ಲ. ನಾನು ಹೇಳಿದ್ರೆ
ಆ್ಯಂಡ್ ನಮ್ಮ ಫೇವ್ರೆಟ್ ಚಿಕನ್ ದಮ್ ಬಿರಿಯಾನಿ ಬಂತು. ತುಂಬ ಚೆನ್ನಾಗಿತ್ತು, ನನಗೆ ಬಿರಿಯಾನಿ ತುಂಬ ಇಷ್ಟ ಆಯಿತು. ಒಬ್ಬಕ್ಕೆ ಸಾಲ್ಟಿ ಅನಿಸ್ತು, ಬಟ್ ನನಗೆ ಚೆನ್ನಾಗಿತ್ತು guys. ಈ ಹುಡುಗಿ ಅಲ್ಲಿ ಯಾರಿಗೂ ಇದ್ರ ಪೇ ಮಾಡಿಲ್ಲ, ಇಲ್ಲಿ ತಾನೇ ಈ ಪಾಪು ನಿಲ್ಲಿಸ್ಬಿಟ್ಟಿದೆ. ಇಲ್ಲಿ ಯಾರು ಬಂದ್ರೆ ಓಡಬೇಕು. ನೋಡಿ ನೋಡಿ ಜಂಪ್ ಮಾಡುವಂತೆ. ಇವು ಅಲ್ಲಾಡ್ತೀಯ. ಇವಾಗ ಪಾಪು ಕೈ ಬಿಡ್ಸ್ಕೊ ಓಡೋಗ್ಬಿಡ್ಬೇಕು. ಬಿದ್ದೋಯ್ತೀಯ ಧೃತಿ. ಆಯ್ತು, ಬಿದ್ದೋಗ್ಬಿಟ್ರೆ ನಂಗೆ ಗೊತ್ತಿಲ್ಲ. ಬಿದ್ದೋಗ್ಬಿಟ್ರೆ ಆಮೇಲೆ ಅವ್ರು ಹಿಡ್ಕೊಂಡು ಹೊಂಟೋಯ್ತಾರೆ. ಧೃತಿ ಧೃತಿ ಇಲ್ಲ ನೋಡು. ಸೊ ಗಾಯ್ಸ್, ಧೃತಿ ಹಠ ಮಾಡಿದ್ಲು ಅಂತ ಒಳಗೆ ಕರ್ಕ ಬಂದ್ಬಿಟ್ಟೆ. ಮಗು ಹೋಗ್ತೈತೆ ಗಾಯ್ಸ್ ನೋಡಿ. ಸೊ ಗೈಸ್, ಧೃತಿ ತುಂಬಾ ಹಠ ಮಾಡ್ತಿದ್ಲು, ಆಟಾಡ್ಬೇಕು ಅಂತ. ಸೊ ಏನಾದ್ರು ಮಾಡಿ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟೆ. 30 ಮಿನಿಟ್ಸ್ಗೆ 350 ಅಂತೆ, 1 hourಗೆ 500 ಅಂತೆ. ಧೃತಿಗಿಂತ ಸೋನುನೇ ಜಾಸ್ತಿ ಆಟಾಡ್ತಾ ಇದ್ಲು ಅಲ್ಲಿ. ಚೆನ್ನಾಗಿದೆ, ಮಕ್ಳಿಗೆಲ್ಲ ಆಟಾಡಕ್ಕೆ. ಸೊ ಆಟಾಡ್ಲಿ ಅಂತ ನಾನು ಕೂಡ ಒಂದು ವಿಡಿಯೋ ತಗೋತಾ ಇದ್ದೆ. ನೆಕ್ಸ್ಟ್ ನಾವು ಹೋಗಿದ್ದು ಪೋಲಾರ್ ಬೇರ್ಗೆ. ಫುಲ್ ಆಟಾಡಿ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು. ಸೊ ಐಸ್ ಕ್ರೀಮ್ ತಿನ್ನೋಣ, ಸ್ವಲ್ಪ ಕೂಲ್ ಆಗೋಣ ಅಂದ್ಬಿಟ್ಟು ಸುನೀತಾ ಆಂಟಿ ಪೋಲಾರ್ ಬೇರ್ ಕರ್ಕೊಂಡ್ ಬಂದ್ರು. ನನ್ಗೆ ಸೋನಿಗೆ ತುಂಬಾ ಇಷ್ಟ ಐಸ್ ಕ್ರೀಮ್ಸ್ ಅಂದ್ರೆ. ಸೊ ವಿ ಲವ್ ಐಸ್ ಕ್ರೀಮ್, ಅದಕ್ಕೆ ನಾವು ಐಸ್ ಕ್ರೀಮ್ ತಗೊಳ್ಳೋಣ ಅಂತ ಬಂದ್ವಿ. ಸೋನು ಆರ್ಡರ್ ಮಾಡಕ್ಕೆ ಏನ್ ಬೇಕು ಅಂತ ಕೇಳ್ಕೊಂಬ ಅಂತ ಕಳಿಸ್ತಾ ಇದ್ದೆ. ನನ್ ಮೋಹಿತ್ ಕೂಡ ಏನ್ ಬೇಕು ಅಂತ ನೋಡ್ತಾ ಇದ್ದ. ಇವರೆಲ್ಲರೂ ಕುತ್ಕೊಂಡ್ ಮಾತಾಡ್ತಾ ಇದ್ರು. ಹಾಗೆ ನಾನೊಂದು ವಿಡಿಯೋ ನಾವು ಪೋಲಾರ್ ಬೇರ್ ಬಂದಿದ್ದೀವಿ. ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ ಅಂತ. ಲಾಸ್ಟು ಏನು ಆರ್ಡ್ರ್ ಮಾಡಿದ್ಯಾ? ನೀನೇನು ಆರ್ಡ್ರ್ ಮಾಡಿದ್ಯಾ? ಚಾಕ್ಲೇಟ್ ಬಾಯ್ ಅಲ್ಲ, ಗರ್ಲ್ ಹೇಳು. ಹೆಸ್ರೇನು ಹೇಳು? ನೋಡಿ ಚಪ್ಪಲಿ ತೋರಿಸ್ತಾರಾ? ಗೈಸ್, ಸೋನುಗೆ ಅಲರ್ಜಿ ಆಗ್ಬಿಟ್ಟೈತೆ ನೋಡಿ. ಅಲರ್ಜಿ ಆಗ್ಬಿಟ್ಟು ಏನೇನೋ ಆಳುಮುಳು ತಿನ್ಬಿಟ್ಟವಳೆ ಗೈಸ್. ಅಲರ್ಜಿ ಆಗ್ಬಿಟ್ಟೈತೆ ಅದಕ್ಕೆ. ಹಾಂ ಅನಿಸುತ್ತೆ. ಏನೇನೋ ತಿನ್ಬಿಟ್ಟು ನೋಡಿ ಈ ಥರ ಎಲ್ಲ ಬರ್ಸ್ಕೊಬಿಟ್ಟವಳೆ. ಈ ಥರ ಎಲ್ಲ ನಾನು ಹೇಳ್ದೆ ಅವಳಿಗೆ ತಿನ್ಬೇಡ ಅಂತ. ಅಂಡ್ ಫೈನಲಿ ನಾವು ಆರ್ಡರ್ ಮಾಡಿದ್ದೆಲ್ಲ ಬಂದಿತ್ತು. ಅದನ್ನೇ ನೋಡಿ ಎಲ್ಲರೂ ತಿನ್ನಕ್ಕೆ ಎಷ್ಟು ಅರ್ಜೆಂಟ್ ಆಗಿ ಗೋರೆ ಇರ್ತಾರೆ ನೋಡಿ. ಎಲ್ಲ ಎತ್ಕೊಂಡು ತಿಂತಾವ್ರೆ. ಇದು ಫಸ್ಟ್ ರೌಂಡ್ ಆರ್ಡರು. ಸೆಕೆಂಡ್ ರೌಂಡ್ ಇನ್ನೂ ಬರ್ತಾ ಇದ್ರು. ವಂಶಿ, ತನ್ಮಯ್ ಎಲ್ಲ ಬರ್ತಾ ಇದ್ರು. ಅದಕ್ಕೆ ಮುಂಚೆ ಇಷ್ಟು ಆರ್ಡರ್ ಮಾಡಿದ್ದು. ವಂಶಿ, ತನ್ಮಯ್ ಬಂದ್ಮೇಲೆ ಅವರಿಬ್ರು ಕೂಡ DBC ಬೇಕು ಅಂತ ಕೇಳಿದ್ರು. ಸೊ ಅವರಿಬ್ರಿಗೂ ಕೂಡ DBC ತಂದು ಕೊಟ್ವಿ. ಅಂಡ್ ಸುನೀತಾ ಆಂಟಿ ಆರ್ಡರ್ ಮಾಡಿದ DBC ಮೋಹಿತ್ ಇಸ್ಕೊಂಡ್ಬಿಟ್ಟ. ಸೊ ಆಂಟಿ ನಾನು ಏನು ತಿಂದಿಲ್ಲ ಅಂತ ಅಳ್ತಾ ಇದ್ರು, ಸುಮ್ಮನೆ ಡ್ರಾಮಾ ಮಾಡ್ತಾ ಇದ್ರು. ಸೋನು ನೋಡಿ ಬೆಳ್ ಕಚ್ಕೊಂಡು ಹೆಂಗ್ ಕೂತವಳೆ, ಹೆಂಗ್ ತಿಂತವಳೆ. ಅಂಡ್ ತನ್ಮಯ್ದು ವಂಶಿದು ಆರ್ಡರ್ ಇನ್ನೂ ಬಂದಿರ್ಲಿಲ್ಲ. ಅಂಡ್ ಹಂಗೆ ಎಲ್ಲ ಪೋಲಾರ್ ಬೇರ್ ಎಲ್ಲ ತಿನ್ಕೊಂಡು ಅಲ್ಲೊಂದು ಟೆಕ್ಸಸ್ ಮಾರ್ಟ್ ಇದೆ, ಅಲ್ಲಿ ಹೋಲ್ಸೇಲ್ ಡ್ರೆಸ್ ಸಿಗುತ್ತಲ್ಲ, ಅಲ್ಲಿ ಹೋಗಿದ್ವಿ. ಇವಳು ಧೃತಿ ಅವಳ ಕಣ್ಣಿಗೆ ಏನ್ ಕಾಣತ್ತೆ ಎಲ್ಲ ಬ್ಯಾಗ್ ತುಂಬ್ಕೊಂಡು ಹೋಯ್ತವಳಗೈತೆ. ಅಷ್ಟು ತೀಟೆ ಮಾಡ್ತವಳೆ. ಅವ್ರ ಅಮ್ಮಂಗಂತೂ ಅವ್ರ ಅಪ್ಪನ್ ಬಿಟ್ಟು ಇದ್ದಿಲ್ಲ ಗೈಸ್. ಅವಳು ಅಷ್ಟು ತೀಟೆ ಅಳ್ತಾ ಇರೋದು ನೋಡಿ. ಎಷ್ಟು ತಗೊಳ್ಳೋದು ನಾಳೆನಾ? ಇದಿಲ್ಲ ತಾನು ತಗೊಂಡಿದ್ದು. ಲಾಫಿಂಗ್ ಬುದ್ಧ ಇವ್ರು ನೋಡಿ ಶಾಪಿಂಗ್ ಮಾಡಿ ಸಾಕಾಗಿ ಕುತ್ಕೊಬಿಟ್ಟವ್ರೆ. ಇವಳು ಓಡಾಡ್ತವಳಿಂಗ್ ಡ್ಯಾನ್ಸ್ ಆಡ್ಕೊಂಡು. ಇದು ನೋಡಿ, ಯಾರಿಗೆ ಬೇಕು ತಗೊಳ್ಳಿ, ಅನು ಅಕ್ಕ ಕೊಡಿಸ್ತಾರಂತೆ. ನಿನ್ಗಾದ್ರೆ ಕೊಡಿಸ್ತೀನಪ್ಪ, ನಿನಗಾದ್ರೆ ಕೊಡಿಸ್ತೀನಿ, ನಿನ್ಗಾದ್ರೆ ಕೊಡಿಸ್ತೀನಿ. ಆ ಟಾಪ್ ನಿನ್ಗಾದ್ರೆ ಇಷ್ಟೇ ಆಗೋದು, ಇಷ್ಟೇ.
ದೆನ್ ಶ್ರುತಿ ಆಂಟಿ, ನಂದೀಶ್ ಅಂಕಲ್ ಆಂಟಿ ಅವ್ರು ಸ್ವಲ್ಪ ಶಾಪಿಂಗ್ ಮಾಡ್ಬೇಕು, ವಿಜಯನಗರ ಮಾರ್ಕೆಟ್ ಹತ್ರ ಹೋಗೋಣ, ಹೆಂಗು ಹತ್ರ ಬಂದಿದೀವಲ್ಲ ಅಂತ ಅಂದ್ರು. ಅವ್ರು ಸ್ವಲ್ಪ ಬ್ಯಾಗು, ಹಿಯರ್ ಬ್ಯಾಂಡ್, ಹಿಯರ್ ಕ್ಲಿಪ್ಸ್ ಎಲ್ಲ ತಗೋಬೇಕು ಅಂತ ಅಂದ್ರು. ಸೊ ತಗೊಳ್ಳೋಣ ಅಂತ ನಾವು ರೋಡ್ ದಾಟ್ಕೊಂಡು ಹೋಗ್ತಾ ಇದ್ವಿ ಅಂಡ್ ತಗೊಂಡ್ವಿ ಕೂಡ. ಅಂಡ್ ಹೇರ್ ಕ್ಲಿಪ್ಸು ತುಂಬಾ ಚೆನ್ನಾಗಿತ್ತು, ಬೆಸ್ಟ್ ಕಲೆಕ್ಷನ್, ನಂಗಂತೂ ಇಷ್ಟ ಆಯ್ತು ಹೇರ್ ಕ್ಲಿಪ್ಸ್ ಎಲ್ಲ. ಆ ಬ್ಯಾಗ್ ಅವ್ರು ತಗೊಂಡ್ರು, ಅವ್ರ 3 ಜನ ತಗೊಂಡ್ರು. ಧೃತಿ ಅಂತೂ ಅಲ್ಲಿ ಹಿಡಿಯಕ್ ಆಗ್ತಾ ಇಲ್ಲ ಗೈಸ್, ಹಂಗೆ ಸ್ಪೆಕ್ಸು, ಟೋಪಿ. ಸೊ ಗಾಯ್ಸ್, ನಾವಿವಾಗ ವಿಜಯನಗರ ಮಾರ್ಕೆಟ್ ಕಡೆ ಹೋಗ್ತಾ ಇದ್ದೀವಿ. ಬಿಟ್ಟಿ ಬಿಟ್ಟಿ ವಿಡಿಯೋ ಮಾಡ್ತಾರೆ. ನೀನು ಮುಂದೆ ಹೋಯ್ತಾ ಇದ್ರೆ ನಾನೇನು ಮಾಡಿ. ಚಪ್ಪಲಿ ಮಾರಾಟಕ್ಕೆ 100 ರುಪೀಸ್, 2 ರೂಪಾಯಿಗೆ 100 ರುಪೀಸ್ ಒಂದು ಫ್ರೆಂಡ್ಸ್. ತಗೊಳ್ಳೋರಿದ್ರೆ ಕಮೆಂಟ್ ಮಾಡಿ. ಒಳಗಡೆ ಎಂಟ್ರಿ ಆಗ್ತಾ ಇದ್ದೀವಿ. ಸೊ ಇದು ನಮ್ಮ ಅಡ್ಡ, ಇದು ನಮ್ಮ ಸೋನು ಅಡ್ಡ, ನಮ್ಮ ಅಡ್ಡ ಇದು. ನಮ್ಮ ಸೋನು ಅಡ್ಡ ಇದು. ಇಲ್ಲ, ಇದು ಅವ್ರ ತವ್ರ ಮನೆ ಅಂತೆ, ಯಾವಾಗಲೂ ಅವಳು ಇಲ್ಲೇ ಅಂತೆ ಬರೋದು. ಮನೆ ಪಕ್ಕದ ಮನೆ, ಪಕ್ಕದ ಮನೆ ಅಂತೆ. ಅವಳು ತುಂಬ ಇಷ್ಟ ಅಂತ ಈ ಥರ ಓಡಾಡೋದು ಮಾರ್ಕೆಟಲ್ಲಿ. ಇಷ್ಟ ಇಲ್ಲ ಫ್ರೆಂಡ್ಸ್, ಆದ್ರೂ ಕರ್ಕೊಂಡ್ಬರ್ತಾವ್ರೆ. ಹಾಂ, ಇವ್ರಿಗೋಸ್ಕರನೇ ಫ್ರೆಂಡ್ಸ್ ಬಂದಿದ್ದು ಬ್ಯಾಗ್ ತಗೋಬೇಕು ಅಂತ. ಇಲ್ಲ ಫ್ರೆಂಡ್ಸ್, ಫ್ರೆಂಡ್ಸ್ ಯಾರಿಗಾದ್ರೂ ಚಪ್ಪಲಿ ಬೇಕಾಕಿ ಇವ್ರ ಹತ್ರ ಇವ್ರ ಫೋನ್ ನಂಬರ್ ಹಾಕಿರ್ತೀನಿ, ಫೋನ್ ಮಾಡಿಬಿಡಿ ಇವ್ರಿಗೆ. ದಯವಿಟ್ಟು ಫೋನ್ ಮಾಡಕ್ ಹೋಗ್ಬೇಡಿ, ಅಟೆಂಡ್ ಮಾಡಲ್ಲ. ಇವನು ಮೌನಣ್ಣ ಬೌಸ್ಕೊಬಿಟ್ಟವನೆ, ಮೌನಣ್ಣ ಬೌಸ್ಕೊಬಿಟ್ಟವನು ಇವನು. ಫ್ರೆಂಡ್ಸ್, ನಾನು ಫುಲ್